ಹಾಯ್ ಹಲೋ ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ಮಾರ್ನಿಂಗ್ ಡ್ಯೂಟಿ ಮುಗಿಸ್ಕೊಂಡು ಈಸಿಂದ ಅಂತೂ ಇಂತೂ ಮನೆಗೆ ಹೋದೆ. ನೆಕ್ಸ್ಟ್ ಪ್ಲ್ಯಾನ್ ಏನಪ್ಪ ಅಂತ ಹೇಳಿ ಈಸಿಂದ ನಿಮಗೆ ನಾ ಹೇಳ್ತೀನಿ. ಫಸ್ಟ್ ಫ್ರೆಶ್ ಅಪ್ ಆದೆ, ಹೋದ್ಮೇಲೆ ಫ್ರೆಶ್ ಅಪ್ ಆದಮೇಲೆ ಸ್ವಲ್ಪ ಚಹಾ ಕುಡಿದೆ. ಚಹಾ ಆದಮೇಲೆ ಸ್ವಲ್ಪ ಫೋನ್ ನೋಡ್ಕೊಂಡು ಈಸಿಂದ ಲಾಗ್ ಮಾಡೋಣ ಅಂಥೇಳಿ ಒಂದೆರಡು ಕೊಟ್ಟೆ. ಪೋಸ್ ಕೊಟ್ಟಾದ್ಮೇಲೆ ರೆಡಿನೂ ಆಗಿ ಬಂದೆ. ರೆಡಿ ಆದಮೇಲೆ ಎಲ್ಲಿಗೆ ಹೋಗ್ತಾ ಇದ್ದೀನಪ್ಪ ಅಂತಂದು ಈಸಿಂದ ನಿಮ್ಗೆಲ್ಲರಿಗೂ ಅನ್ನಿಸ್ತಿರ್ಬೋದು. ನಾನು ಎಲ್ಲಿಗಿಲ್ಲ, ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ ಶಾಪಿಂಗ್ ಮಾಡೋಕ್ಕೆ. ಶಾಪಿಂಗನ್ನು ಏನೇನೆಲ್ಲ ತೊಗೊತೀನಿ ಅಂತ ಹೇಳಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಜಾಸ್ತಿ ಐಟಮ್ಸ್ ಏನು ತೊಗೊಳ್ಳೋದಿಲ್ಲ ನನಗೆ. ಆಲ್ಮೋಸ್ಟ್ ನಾನು ಲಾಸ್ಟ್ ಟೈಮ್ ಶಾಪಿಂಗ್ ಮುಗಿಸಿದ್ದೀನಿ. ಆದರೂ ಒಂದು ಸ್ವಲ್ಪ ಹೆಣ್ಮಕ್ಳದ್ದು ಇದ್ದೇ ಇರುತ್ತಲ್ಲ, ಎಷ್ಟು ಶಾಪಿಂಗ್ ಮಾಡಿದ್ರೂ ಸಾಕಾಗಲ್ಲ. ಮತ್ತು ಅದು ಮಿಸ್ ಆಯಿತು, ಇದು ಮಿಸ್ ಆಯಿತು ಅಂತ ಹೇಳ್ಬಿಟ್ಟು ಸೊ ಏನೇನೆಲ್ಲ ಮಿಸ್ ಆಗಿದೆ ಅದನ್ನು ತೊಗೊಂಡು ಬರ್ಬೇಕಂತೇಳಿ ಹೊರಟಿದ್ದೆ. ಹಾಗೆ ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಲಾಗ್ ಮಾಡ್ತಾಯಿದ್ದೀನಿ. ಅಂತಿಂತೂ ಮನೆ ಬಿಟ್ಟಾದಮೇಲೆ ಮಾರ್ಕೆಟ್ ಕಡೆ, ನಮ್ಮ ನಡೆ ಮಾರ್ಕೆಟ್ ಕಡೆ ಅಂತ ಹೇಳ್ಬಿಟ್ಟು ಮಾರ್ಕೆಟ್ಗೆ ಹೋಗ್ತಾ ಇದ್ದೀನಿ. ನೋಡಿ, ರೋಡು ನಂದಲ್ಲ ನಮ್ಮ ಅಪ್ಪಂದಲ್ಲ ಅಂತ ಹೇಳ್ಬಿಟ್ಟು ಹೇಗೆ ಗಾಡಿನ ಓಡಿಸ್ಕೊಂತ ವೀಡಿಯೋ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾನು ಮಾರ್ಕೆಟ್ ತಲುಪಿಬಿಟ್ಟೆ. ಸೂಪರ್ ಮಾರ್ಕೆಟ್ಗೆ ಹೋದೆ. ಸೂಪರ್ ಮಾರ್ಕೆಟ್ಗೆ ಹೋದ್ಮೇಲೆ ಏನು ತಿಂಡಿ ಬಿಸಿಲಿತ್ತು ಅಂದ್ರೂ ಬಿಟ್ಟಿಲ್ಲ, ಯಾಕಂದರೆ ಶಾಪಿಂಗ್ ಅಲ್ಲ, ಶಾಪಿಂಗೇ ಇಂಪಾರ್ಟೆಂಟು. ಸೊ ಹಾಗಾಗಿ ಬಿಸಿಲಿದ್ರೂ ಪರವಾಗಿಲ್ಲ ಅಂಥೇಳಿ ನಾನು ಏನೇ ತೊಗೊಳೋದಿದ್ರು ಸೂಪರ್ ಮಾರ್ಕೆಟಲ್ಲಿ ಹೋಲ್ಸೇಲಲ್ಲೇ ತೊಗೊತೀನಿ. ಯಾಕಪ್ಪ ಅಂತಂದರೆ ಹೋಲ್ಸೇಲಲ್ಲಿ ಅಂತಂದರೆ ಸ್ವಲ್ಪ ಕಮ್ಮಿ ಬಜೆಟಲ್ಲಿ ಬರುತ್ತೆ. ಯಾಕಂದರೆ ತುಂಬ ಐಟಮ್ಸ್ ತೊಗೊಳೋದಿರುತ್ತಲ್ಲ, ಸೊ ಹಾಗಾಗಿ ಕಮ್ಮಿ ಬಜೆಟಲ್ಲಿ ಬರುತ್ತೆ ಅಂತ ಹೇಳ್ಬಿಟ್ಟು ಹೋದೆ. ಬ್ಯಾಂಗಲ್ಸ್ ತೊಗೊಂಡೆ, ಇಯರಿಂಗ್ಸ್ ಒಂದೆರಡು ಸೆಲೆಕ್ಟ್ ಮಾಡಿದೆ. ಅದರಲ್ಲಿ ಇದೊಂದು ಕೂಡ, ಇದನ್ನು ಟ್ರಯಲ್ ಕೂಡ ಮಾಡಿದೆ ಹೇಗೆ ಕಾಣಿಸ್ತಿದೆ ಅಂತ ಹೇಳಿ ನೋಡೋಕ್ಕೆ. ಪಾಪ ಅವ್ರ ಅಕ್ಕವ್ರು ಕನ್ನಡಿ ಕೂಡ ಕೊಟ್ಟರು. ಟೆಸ್ಟ್ ಮಾಡಿದೆ, ಇಷ್ಟ ಆಯಿತು. ಹಾಗೆ ಅದನ್ನು ಡಬಲ್ ಸೆಟ್ ಬೇಕು ಅಂಥೇಳಿ ಕೇಳಿ ಡಬಲ್ ಸೆಟ್ ಇಸ್ಕೊಂಡೆ. ಪಾಪ ಇವ್ರ ಅಕ್ಕ ಅಂತೂ ಮಾತ್ರ ಸಖತ್ತಾಗಿ ನಾನು ಕೇಳಿದ್ದೆಲ್ಲ ಕೊಡ್ತಾಯಿದ್ರು. ಕಸ್ಟಮರಿಗೆ ಖುಷಿ ಆಗೋದು ಯಾವಾಗಪ್ಪ ಅಂತಂದರೆ ನಾವು ಕೇಳಿದ ಐಟಮ್ಸ್ ಎಲ್ಲ ಕರೆಕ್ಟಾಗಿ ತೋರಿಸ್ಬೇಕು. ನಮ್ಗೆ ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡಿದ್ರೆ ಕೆಲಸದವರು ತುಂಬ ಖುಷಿಯಾಗುತ್ತೆ. ಹಾಗೆ ತುಂಬ ಚೆನ್ನಾಗಿ ಇವ್ರು ನಮಗೆ ರೆಸ್ಪಾನ್ಸ್ ಮಾಡಿದ್ರಿ ಈ ಅಕ್ಕ. ನಾನು ಕೇಳಿದನ್ನೆಲ್ಲ ಹಾಗೆ ತೋರಿಸ್ತಾ ಹೋದರು. ನಾನು ಲೈಕ್ ಆದಮೇಲೆ ನಾನೇನೇನೆಲ್ಲ ಇಷ್ಟಪಟ್ಟಿದ್ದೆ ಅದೆಲ್ಲನೂ ಪ್ಯಾಕ್ ಮಾಡಿದ್ರು. ಆ್ಯಂಡ್ ಬಿಲ್ಲಿಂಗೂ ಆಯಿತು. ಬಿಲ್ಲಿಂಗ್ ಆದಮೇಲೆ ನನಗೆ ತುಂಬ ಸಿಕ್ಕಾಪಟ್ಟೆ ಹಸು ಆಗ್ತಾಯಿತ್ತು. ನಾನು ಫುಲ್ ಮೀಲ್ಸ್ ತಿನ್ನಲ್ಲ, ಏನು ಬಿರಿಯಾನಿ ತಿನ್ನಲ್ಲ ಅಂತ ಗೊತ್ತಾಗಲಿಲ್ಲ. ಆದರೂ ಫುಲ್ ಮೀಲ್ಸೇ ತಿಂದ್ರಾಯಿತು, ಇಂಥ ಬಿಸಿಲು ಚಿಕನ್ ಬೇಡ ಅಂತ ಹೇಳಿಬಿಟ್ಟು ಅಲ್ಲೊಂದು ಖಾನಾವಳಿಗೆ ಹೋದೆ. ಊಟ ಮಾತ್ರ ಇಷ್ಟು ಸಖತ್ತಾಗಿತ್ತು. ಆ ಊಟ ಮಾಡಿದ ತಕ್ಷಣ ನನಗೇನು ಅನ್ನಿಸ್ತಪ್ಪ ಅಂತಂದರೆ, ಬಿರಿಯಾನಿ ತಿಂದಿದ್ರೆ ನಾನು ಈ ಟೇಸ್ಟ್ ಗ್ಯಾರಂಟಿ ಮಿಸ್ ಮಾಡ್ಕೊತಿದ್ದೆ ಅಂತ ಅನ್ನಿಸ್ತು. ಊಟ ಚೆನ್ನಾಗಿದೆ ಅಂತ ಹೇಳಿ 2 ಚಪಾತಿ, ಇಷ್ಟು ಅನ್ನ, ಪೂರಿ, ಗಟ್ಟಿ ಮೊಸರನ್ನ ತಿಂದೆ ಸಖತ್ತಾಗಿತ್ತು. ಊಟ ಮಾತ್ರ ನಾಲ್ಗೆಲೇ ಇದೆ ಇನ್ನೂ ಟೇಸ್ಟ್. ಅದಾದಮೇಲೆ ಚಪ್ಪಲ್ ಶಾಪ್ ಮಾಡೋದಿತ್ತು. ಚಪ್ಪಲ್ ಶಾಪಿಗೆ ಹೋದೆ, ಚಪ್ಪಲ್ನು ತೊಗೊಂಡೆ. ಅದಾದಮೇಲೆ ಗುಲ್ಬರ್ಗದಲ್ಲಿ ತಿಂಡಿ ಬಿಸಿಲಿಗೆ ಉಂಡಿದ್ದೆಲ್ಲ ಕರಗಿಬಿಡ್ತು. ಸೊ ಹಾಗಾಗಿ ಸ್ವಲ್ಪ ಕೂಲ್ ಡ್ರಿಂಕ್ಸ್ ಏನಾದರೂ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ಅಲ್ಲಿ ಆರೆಂಜ್ ಜ್ಯೂಸನ್ನ ಆರ್ಡರ್ ಮಾಡಿದೆ. ಆರೆಂಜ್ ಜ್ಯೂಸ್ ಕುಡ್ದಾದ್ಮೇಲೆ ನನಗೆ ಯಾಕೋ ಟೇಸ್ಟ್ ಇಷ್ಟ ಆಗಲಿಲ್ಲ. ನೋಡೋಣ ಸ್ಟ್ರಾಬೆರಿ ಕುಡಿಯೋಣ ಅಂತ ಹೇಳ್ಬಿಟ್ಟು ಸ್ಟ್ರಾಬೆರಿನೂ ಆರ್ಡರ್ ಮಾಡಿದೆ. ಸ್ಟ್ರಾಬೆರಿ ಕುಡ್ದು ಆದಮೇಲೆ ನಮ್ಮ ನಡೆ ಮನೆ ಕಡೆ ಅಂತ ಹೇಳಿಬಿಟ್ಟು ಹಾಗೆ ಮನೆ ಕಡೆನ ಗಾಡಿನ ತಿರ್ಗಿಸ್ಕೊಂಡು ಹೊರಟೇ ಬಿಟ್ಟು ಸ್ವಲ್ಪ ನಾನು ಯಾವ ಲೊಕೇಶನಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸೋಣ ಅಂತ ಹೇಳ್ಬಿಟ್ಟು ಅದು ಲೊಕೇಶನ್ ಕೂಡ ನಿಮ್ಮ ವೀಡಿಯೋ ಮಾಡಿದೆ. ಅದಾದಮೇಲೆ ಮನೆಗೆ ಬಂದಮೇಲೆ ಲಗೇಜ್ ಪ್ಯಾಕ್ ಮಾಡಿದೆ. ಈ ಲಗೇಜ್ ನಾನು ನೋಡಿದ ತಕ್ಷಣ ನನಗಾರ ಫುಲ್ಲು ನೀರೇ ಎಳೆದುಬಿಡ್ತು. ಇಷ್ಟೊಂದೆಲ್ಲ ಹೆಂಗೆ ತೊಗೊಂಡೋಗ್ಬೇಕಪ್ಪ ಅಂತ. ಆದರೆ ಎಕ್ಸೈಟ್ಮೆಂಟಲ್ಲಿದ್ದೆ, ಊರಿಗೆ ಹೋಗಬೇಕಲ್ಲ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಲಗೇಜ್ ತೊಗೊಂಡ್ಬಿಟ್ಟು ಬಸ್ ಸ್ಟ್ಯಾಂಡಿಗೆ ತಲುಪೇ ಅಲ್ಲಿ ನೋಡಿ ಲಗೇಜ್ ತೊಗೊಂಡು ಇಷ್ಟು ಭಾರ ಇತ್ತು. ಆ ಭಾರನ ತೊಗೊಂಡು ನನಗೆ ನಡಿಲಿಕ್ಕೆ ಆಗಲಾಗಿತ್ತು. ಅಂದ್ರೂ ನಾನು ತೊಗೊಂಡು ಹೋದೆ. ಅದಾದಮೇಲೆ ಅಲ್ಲಿ ಬಸ್ನ ನೋಡ್ತಾ ಇದ್ದೆ. ಬಸ್ ಅಂತೂ ಸಿಗಲಿಲ್ಲ ನನಗೆ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದ್ಮೇಲೆ ಒಂದು ಬಸ್ ಸಿಕ್ತು, ಬೆಂಗಳೂರು ಬಸ್. ಅಂತೂ ಇಂತೂ ಟಿಕೆಟ್ ತೊಗೊಂಡೆ. ಸೀಟ್ ಸಿಕ್ಕಿರಲಿಲ್ಲ. ಆಮೇಲೆ ಸೀಟ್ನ ಅಡ್ಜಸ್ಟ್ ಮಾಡಿಕೊಟ್ರು ಕಂಡಕ್ಟರ್. ಆ್ಯಂಡ್ ಟಿಕೆಟ್ ಕೂಡ ತೊಗೊಂಡೆ. ಗುಲ್ಬರ್ಗ ಟು ಹತ್ತಿಗೂಡರ್ ಊರಿಗೆ ತಲುಪೋಷ್ಟೊತ್ತಲ್ಲಿ ನಮ್ಮ ಅಕ್ಕನ ಮಗನ ಬಂದು ಆಲ್ರೆಡಿ ನನಗೋಸ್ಕರ ವೆಯ್ಟ್ ಮಾಡ್ತಾಯಿದ್ದನು. ನಮ್ಮ ಚಿಕ್ಕಮ್ಮ ಬರ್ತಾರೆ ಅಂತ ಹೇಳ್ಬಿಟ್ಟು ಹೋದ ಆದಮೇಲೆ ಅವ್ನ ಗಾಡಿಯಲ್ಲಿ ನನ್ನ ಲಗೇಜ್ನ ಇಟ್ಟೆ. ಮನೆಗೆ ಹೊರಟೆ ಟೈಮಲ್ಲಿ ದಾರಿಯಲ್ಲಿ ಅಲ್ಲಿ ಪಿಕಾಕ್ ಆಟ ಆಡ್ತಾಯಿತ್ತು. ಸೊ ಅದ್ರದ್ದು ಒಂದು ಲಾಗ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ವೀಡಿಯೋನ ತೊಗೊಂಡೆ. ಅದಾದಮೇಲೆ ಮನೆ ತಲುಪದೆ. ಇಲ್ಲಿ ನೋಡ್ರಿ ನಮ್ಮ ಚೋಟ ಚಾಂಪಿಯನ್ಗಳು, ನಮ್ಮ ಚಿಕ್ಕಮ್ಮ ಬಂದರು ಅಂತ ಹೇಳ್ಬಿಟ್ಟು ಎಲ್ಲರ ಖುಷಿಯಿಂದ ಬಂದರು. ಆ್ಯಕ್ಚುಲಿ ಅವ್ರ ಖುಷಿನೇ ಬೇರೆ ಇತ್ತು. ಯಾಕೆ ಅಂತಂದರೆ ಅವ್ರಿಗೆ ಮೇಕಪ್ ಆ್ಯಂಡ್ ಮೆಹಂದಿ ಎಲ್ಲ ಬೇಕಾಗಿತ್ತಲ್ಲ, ಅದಕ್ಕೆ ಅಷ್ಟೊಂದು ಖುಷಿ ಪಟ್ಟರು ಅಂತ ಅನಿಸುತ್ತೆ. ಹೋಗಾದಮೇಲೆ ಎಲ್ಲರಿಗೂ ಮೆಹಂದಿ ಹಾಕಿದೆ. ಆ್ಯಕ್ಚುಲಿ ನಮ್ಮ ಮನೇಲಿ ಎಲ್ಲರಿಗೂ ಮೇಕಪ್ ಮಾಡೋದು ಆ್ಯಂಡ್ ಮೆಹಂದಿ ಎಲ್ಲ ಹಾಕೋದು ನಾನೇ. ನೆಕ್ಸ್ಟ್ ಪ್ಲ್ಯಾನು ಅದೇ ಇದೆ. ಏನಪ್ಪ ಅಂತಂದರೆ ಒಂದು ಮೇಕಪ್ ಶಾಪ್ನೇ ಓಪನ್ ಮಾಡಿಬಿಟ್ರಾಯಿತು, ಲಾಭನಾದರೂ ಆಗುತ್ತೆ ಅಂತ ಹೇಳ್ಬಿಟ್ಟು. ಅವ್ರಿಗೆ ಮೆಹಂದಿ ಹಾಕೋಷ್ಟರಲ್ಲಿ ಟೈಮ್ ಆಗಿಬಿಡ್ತು. ಸೊ ಹಾಗಾಗಿ ನನಗೆ ಇಳಿಸ್ಕೊಳಕ್ಕೆ ಆಗಲಿಲ್ಲ. ಇವತ್ತಿಗೆ ಈ ಲಾಗ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಬಾ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ.